ಹಾಯ್ ಫ್ರೆಂಡ್, ನಾನು ನಿಮ್ಮ ಸಂಜಯ್ ಮತ್ತೊಮ್ಮೆ ಈ ಒಂದು ವಿಡಿಯೋಗೆ ವೆಲ್ಕಮ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಕಿಂಗ್ ಮಾಸ್ಟರ್ ಎಡಿಟಿಂಗ್ ಹೇಗೆ ಮಾಡುವುದು ಫಸ್ಟ್ ಅದಕ್ಕಿಂತ ನಾವು ನೋಡ್ಕೊಂಡ್ ಬಿಡೋಣ. ಅಗದಿ ಸೀಕ್ರೆಟ್ ಕಿಂಗ್ ಮಾಸ್ಟರ್ ವಿತೌಟ್ ಆ ವಾಟರ್ ಮಾರ್ಕ್ ಹೋಗಿದ್ರಿ ಅಂದ್ರೆ ಮೇಲೆಗಡೆ ಕಿಂಗ್ ಮಾಸ್ಟರ್ ಅಂತೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅದು ನಾವು ತೆಗೆದ್ ಬಿಡೋಣ. ತೆಗೆದ್ ಕ್ಯಾಸ ಅಂತದ್ದು ಕಿಂಗ್ ಮಾಸ್ಟರ್ ಹೇಗೆ ನಾವು ಡೌನ್ಲೋಡ್ ಮಾಡೋದನ್ನ, ಅದು ನಮ್ಮ ಕೈಯಲ್ಲಿ ಒಂದು ಜಾದು ಇದೆ. ಅದರಿಂದ ನಾವು ಕಿಂಗ್ ಮಾಸ್ಟರ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನಾವು ಅದನ್ನು ಕೂಡ ನೋಡೋಣ ಇವತ್ತಿನ ಈ ವಿಡಿಯೋದಲ್ಲಿ. ಬನ್ನಿ ಹಾಗಾದ್ರೆ ನಾನು ನಿಮ್ಮ ಸಂಜೆ ಇವತ್ತಿನ ಈ ವಿಡಿಯೋ ಚಾಲು ಮಾಡೋಣ. ಓಕೆ, ನಮ್ಮ ಒಂದು ಕೈಯಲ್ಲಿ ಮೊಬೈಲ್ ಇದೆ, ಸಿಂಪಲ್ ಒಂದು ಮ್ಯಾಜಿಕ್ ಮೊಬೈಲ್ ಅಂತ ತಿಳ್ಕೋಬಹುದು. ಓಕೆ, ಇಲ್ಲೇ ನಾವು ಏನ್ ಮಾಡ್ತೀವಿ ಅಂದ್ರೆ ಓಕೆ ನಮ್ಮ ಒಂದು ಕ್ರೋಮ್ ಬ್ರೌಸರ್ ಇರುತ್ತೆ, ಆ ಕ್ರೋಮ್ ಬ್ರೌಸರ್ ನಾವು ಓಪನ್ ಮಾಡೋಣ. ಓಕೆ, ನೀವು ಮಾಡಬೇಕಿದ್ದು ಅಂದ್ರೆ ನೀವು ಮಾಡಬೇಕಾಗಿದ್ದು ಏನು ಅಂದ್ರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕ್ ನ ಕ್ಲಿಕ್ ಮಾಡಿಬಿಟ್ರೆ ಕಿಂಗ್ ಮಾಸ್ಟರ್ ಪೇಜ್ ನಲ್ಲಿ ಕರ್ಕೊಂಡು ಹೋಗುತ್ತೆ. ಡಿಗಿಟ್ ಪಿನ್ ಅಂತ ಒಂದು ಆ್ಯಪ್ ಇದೆ, ಡಿಗಿಟ್ ಪಿನ್ ಅಂತ ಒಂದು .com ಇದೆ. ಆ .com ಗೆ ನಿಮಗೆ ಕರ್ಕೊಂಡು ಹೋಗುತ್ತೆ. ಕೆಳಗಡೆ ಲಿಂಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕಿಂಗ್ ಮಾಸ್ಟರ್ ಡೌನ್ಲೋಡ್ ಮಾಡೋದು ಅದೊಂದು ಮೆಥಡ್ ಅಂತ ಹೇಳ್ಬೋದು. ಓಕೆ, ನಾವು ಅದನ್ನ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಒಂದು ಕ್ರೋಮ್ ಬ್ರೌಸರ್ದಲ್ಲಿ ಈ ತರ ಒಂದು ಬರುತ್ತೆ. ನಾವು ಏನ್ ಮಾಡ್ಬೇಕಂದ್ರೆ ಮೇಲೆ ತಗೋಬೇಕು. ಇಲ್ಲಿ ನಮಗೆ ಒಂದು 1 2 3 4 5 ಕಿಂಗ್ ಮಾಸ್ಟರ್ ಇದಾವೆ. ನಮ್ಮ ಒಂದು ಮೊಬೈಲಲ್ಲಿ ಯಾವ್ದು ಸೆಟ್ ಆಗತ್ತೋ ಅದು ಎಲ್ಲ ನಾವು ಡೌನ್ಲೋಡ್ ಮಾಡಿ ನೋಡೋಣ. ನಮ್ಮ ಮೊಬೈಲ್ ಯಾವ್ದು ಸೆಟ್ ಆಗತ್ತೆ, ನಮಗೆ ಯಾವ್ದು ಬೇಕಾಗತ್ತೆ ಅದನ್ನ ನಾವು ಕಿಂಗ್ ಮಾಸ್ಟರ್ ಡೌನ್ಲೋಡ್ ಮಾಡೋಣ. ಓಕೆ, ಡೌನ್ಲೋಡ್ ಮಾಡಿ ಇಲ್ಲಿಂದ ನಾವು ಹೇಗೆ ಕಿಂಗ್ ಮಾಸ್ಟರ್ ನಲ್ಲಿ ಎಡಿಟಿಂಗ್ ಮಾಡೋದಂತ ನೋಡೋಣ. ವಿತೌಟ್ ವಾಟರ್ ಮಾರ್ಕ್ ಹೋಗಿದ್ರಿ. ಓಕೆ, ಇಲ್ಲಿದೆ ಕಿಂಗ್ ಮಾಸ್ಟರ್ ಬ್ರೋ, ಇಲ್ಲಿ ಕಿಂಗ್ ಮಾಸ್ಟರ್ ಬ್ರೋ ಇದೆ. ಮತ್ತೆ 85 MB ಐತಿ, 113 MB ಐತಿ, ಆಂಡ್ರಾಯ್ಡ್ ಐತಿ, 70 MB ಐತಿ, 75 MB ಐತಿ. ಓಕೆ, ಇದು ಆದ್ಮೇಲೆ ನಾವು ಇಲ್ಲಿ ನಮ್ಮ ಮೊಬೈಲ್ಗೆ ಯಾವ್ದು ಸೆಟ್ ಆಗಿದೆ ಅದನ್ನ ನಾವು ಇವಾಗ ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲಿಂದ. ಓಕೆ, ಇಲ್ಲಿಂದ ನಾವು ಡೌನ್ಲೋಡ್ ಮಾಡ್ಕೊಂಡಿವಿ. ನಮ್ಮ ಒಂದು ಕೆಳಗಡೆ ಲಿಂಕ್ ಇದೆ, ಓಕೆ, ಡಿಸ್ಕ್ರಿಪ್ಷನ್ ಅಲ್ಲಿ ಅದಕ್ಕೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಕ್ಕತ್ತೆ. ಓಕೆ, ನೆಕ್ಸ್ಟ್ ನಾವು ಏನ್ ಮಾಡ್ಬೇಕಂದ್ರೆ ಕಿಂಗ್ ಮಾಸ್ಟರ್ ನಲ್ಲಿ ನಾವು ಬಂದಿ ಅಂತ ತಗೊಳ್ಳಿ, ನ್ಯೂ ಪ್ರಾಜೆಕ್ಟ್ ಅಂತ ಇದೆ, ಅದಕ್ಕೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ್ಮೇಲೆ ಇಲ್ಲೇ ನೋಡ್ರಿ ಏನ್ ಹೇಳ್ತಾ ಇದ್ದೀನಿ. ಇಲ್ಲೇ ಯೂಟ್ಯೂಬಿನ 16.9 ಅಂತೀರ, ಇದು ಯೂಟ್ಯೂಬ್ ವಿಡಿಯೋ. ಓಕೆ, ಇದು ಇಲ್ಲೇ ಶಾರ್ಟ್ ವಿಡಿಯೋ ಇದೆ. ನೆಕ್ಸ್ಟ್ 9.16 ಇದೆಯಲ್ಲ, ಅಲ್ಲಿಂದ ನಾವು ಶಾರ್ಟ್ಸ್ ವಿಡಿಯೋ ಮಾಡ್ಬೋದು. ಇಲ್ಲೇ 1.1 ಇದೆ, ಇಲ್ಲಿ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ಬೋದು. ಓಕೆ, ಇಲ್ಲಿ 4.3 ಅಂತ ಇದೆ, ಒಂದು ಡಿಫ್ರೆಂಟ್ ಆಂಗಲ್ ಇಂದ ಒಂದು ವಿಡಿಯೋನ ನಾವು ಇಲ್ಲಿ ಎಡಿಟಿಂಗ್ ಮಾಡ್ಬೋದು. ಓಕೆ, ನಮಗೆ ಏನ್ ಬೇಕು ಇವಾಗ ನಮ್ಮ ಒಂದು ಯೂಟ್ಯೂಬ್ ಎಡಿಟಿಂಗ್ ಮಾಡೋದಕ್ಕೆ ನಮಗೆ ಒಂದು ಇದು ಆಪ್ಷನ್ಸ್, ಇದಕ್ಕೆ ಕ್ರಿಯೇಟ್ ಮಾಡ್ಬಿಟ್ರೆ ಇಲ್ಲಿ ನಮಗೆ ಯಾವ್ದು ಬೇಕು ವಿಡಿಯೋನ ನಾವು ಚೂಸ್ ಮಾಡ್ಕೊಂಡು ನಮ್ಮ ಒಂದು ಕ್ರಿಯೇಟ್ ಮಾಡ್ಬೇಕಾಗಿದ್ದ ವಿಡಿಯೋನ ಚೂಸ್ ಮಾಡ್ಕೋಬಹುದು. ಇಲ್ಲಿ ನಾನು ಆಲ್ರೆಡಿ ಇಟ್ಟಿದ್ದೇನೆ. ಇಲ್ಲಿ ನಾವು ಹೋಗಿ ಇಲ್ಲಿಂದ ನಮ್ಮ ಎಡಿಟಿಂಗ್ ಚಾಲು. ಓಕೆ, ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕ್ರಿ. ಓಕೆ, ಹೆಂಗ್ ಅಬ್ಸರ್ವ್ ಮಾಡ್ಬೇಕು, ಯಾಕಂದ್ರೆ ಈ ವಿಡಿಯೋ ನಾವು ನೋಡೋದಲ್ಲ, ಏನಂತ ಇದೀನಿ, ಈ ವಿಡಿಯೋ ನಾವು ನೋಡೋದಿಲ್ಲ, ನಮ್ಮ ಮುಂದೆ ಇದ್ದವರು ಜನರು ನೋಡ್ತಾರ. ಆ ತರ ಅವ್ರಿಗೆ ಎಷ್ಟು ಇಷ್ಟ ಆಗ್ಬೇಕು ಅಷ್ಟು ನಾವು ಎಡಿಟಿಂಗ್ ಮಾಡ್ಬೇಕು. ಓಕೆ, ನಾವು ಹೆಂಗ್ ಎಡಿಟಿಂಗ್ ಮಾಡ್ತೀವೋ ಅವ್ರಿಗೆ ಇಷ್ಟ ಆಗ್ಬೇಕ್ರಿ. ಓಕೆ, ನಾವು ನಮಗೆ ಹೆಂಗ್ ಹೇಳ್ಬೇಕಂತ ಹಂಗೆ ಎಡಿಟಿಂಗ್ ಮಾಡಕ್ ಬರೋದಿಲ್ಲ. ಜನರು ನೋಡ್ತಾರ ನಿಮ್ಮ ವಿಡಿಯೋ. ನೀವು ಈಗ ಪಬ್ಲಿಕ್ ನಲ್ಲಿ ಹಾಕ್ತಾರಲ್ಲ ವಿಡಿಯೋ ಅವ್ರು ನೋಡ್ತಾರ, ಅವ್ರು ಹೆಂಗೆ ಅನ್ಸತ್ತಂತ ಆ ತರ ಎಡಿಟಿಂಗ್ ಮಾಡ್ಬೇಕ್ರಿ. ಅವ್ರಿಗೆ ಹೆಂಗ ಎಂತ ವಿಡಿಯೋ ಬೇಕು, ಅವ್ರಿಗೆ ಎಂತ ವಿಡಿಯೋ ಬೇಕು ಆ ತರ ನಾವು ವಿಡಿಯೋನ ಎಡಿಟಿಂಗ್ ಮಾಡ್ಬೇಕು. ಅಂದ್ರೆ ಅವಾಗನೇ ನಿಮ್ಮ ವಿಡಿಯೋದಲ್ಲಿ ಲೈಕ್ ಮತ್ತೆ ಶೇರ್ ಮತ್ತೆ ಎಲ್ಲಾನು ಕೂಡ ತಾನಾಗಿ ಬಂದೇ ಬರುತ್ತೆ, ವೈರಲ್ ಕೂಡ ಆಗ್ಬಹುದ್ರಿ. ಓಕೆ, ಆ ತರ ಒಂದು ಎಡಿಟಿಂಗ್ ಸ್ಕಿಲ್ ಇದ್ರಪ್ಪ ಅಂದ್ರೆ ವೈರಲ್ ಕೂಡ ಆಗ್ಬಹುದು. ಓಕೆ, ಇಲ್ಲಿ ನಾವು ನೋಡ್ರಿ, ಇಲ್ಲ ನಾನು ಇವಾಗ ಒಂದು ವಿಡಿಯೋನ ಇಲ್ಲೇ ನಾನು ಎಡಿಟಿಂಗ್ ಮಾಡ್ತಾ ಇದ್ದೇನೆ. ಓಕೆ, ಈ ತರ ನಾವು ವಿಡಿಯೋ ನೋಡ್ಬೇಕ್ರಿ, ಫುಲ್ ವಿಡಿಯೋ ನೋಡ್ಬೇಕು. ಒಂದು ಯಾವ ನಿಮಿಟದ ಐತಿ ನಾವು ವಿಡಿಯೋ ನೋಡ್ಬೇಕು. ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ ಅದಾವೆ ಎಲ್ಲ ತೆಗಿಬೇಕ್ರಿ. ಮೇನ್ ಇದು ತೆಗಿಬೇಕು, ಅದು ನಮಗೆ ಬಹಳ ಡೇಂಜರಸ್ ಇತ್ತಲ್ಲ ಅದನ್ನು ತೆಗಿಬೇಕ್ರಿ, ಡೇಂಜರ್ ಅನ್ಸತ್ತಲ್ಲ ಅದನ್ನು ತೆಗಿಬೇಕು. ಮತ್ತೆ ಎಲ್ಲ ಒಂದೊಂದು ಮೂಮೆಂಟ್ ಇರ್ತಾವೆ, ಅವೆಲ್ಲ ತೆಗೆದು ಮತ್ತೆ ಜೋಡಿಸ್ಬೇಕ್ರಿ. ಓಕೆ, ಜೋಡಿಸಿ ಮತ್ತೆ ಎಡಿಟಿಂಗ್ ಮಾಡ್ಬೇಕು. ಈ ತರ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಸೌಂಡ್ ಮತ್ತೆ ಕೆಳಗಡೆ ಬಂತಪ್ಪ, ಸೌಂಡ್ ಸ್ವಲ್ಪ ಕೇಳ್ತಾ ಇದೆ ಜನರಿಗೆ ಇಲ್ಲ ಅಂತ ಹೇಳಿದ್ರೆ ಅದೇ ನಾವು ಇಲ್ಲಿ ಮಾಡ್ಬೋದು, ಇಲ್ಲಿ ಜಾಸ್ತಿ ಮಾಡ್ಬೋದು. ಓಕೆ, ಇದು ಒಂದು. ನೆಕ್ಸ್ಟ್ ನಾವು ಇಲ್ಲಿ ಇವಾಗ ನಮಗೆ ಒಂದು ಮೂಮೆಂಟ್ ಇಲ್ಲಿ ನಮಗೆ ಇಷ್ಟ ಇಲ್ಲ, ಇದು ನಮಗೆ ತೋರ್ಸಕ್ಕೆ ಇಷ್ಟ ಇಲ್ಲ. ಓಕೆ,
ಅದು ರಾಂಗ್ ಐತಿ ಅಂತ ಹೇಳಿದ್ರಪ್ಪ ಅಂದ್ರೆ ಇಲ್ಲಿ ನೋಡಿ ನಮಗೆ ಒಂದು ಟ್ರಿಮ್ ಅಂತ ಒಂದು ಕತ್ರಿ ಕಾಣ್ತ ನೋಡಿ, ಕತ್ರಿ ಛಕ್ ಛಕ್ ಛಕ್. ಇದನ್ನ ನಾವು ನೋಡಿ ಇಲ್ಲೇ ಟ್ರಿಮ್ ಲೈಫ್ ಈ ಕಡೆ ಅದು ಮ್ಯಾಗಿನ ಪಾರ್ಟ್ ಏನಿದೆ ಇಲ್ಲೆಲ್ಲ ಕಟ್ ಆಗ್ಬಿಡತ್ತೆ. ಇದು ಕೆಳಗಿನ ಏನೈತಿ ಈ ಕಡೆ ಏನಿರುತ್ತೆ ಎಲ್ಲ ಕಟ್ ಆಗ್ಬಿಡತ್ತೆ. ಬೇಡಪ್ಪ ಈ ಕಡೆ ಕಟ್ ಮಾಡೋದು ಈ ಕಡೆ ಕಟ್ ಮಾಡೋದು ಬೇಡ ಅಂದ್ರೆ ಸೆಂಟರ್ ಅಷ್ಟೇ ನಾವು ಕಟ್ ಮಾಡ್ಕೋಬೇಕಂದ್ರೆ ಇಲ್ಲೇ ನೋಡಿ ಇದನ್ನ ನಾವು ಕ್ಲಿಕ್ ಮಾಡ್ಬೇಕು. ಓಕೆ, ಇದನ್ನ ಕೂಡ ಮತ್ತೆ ಇದನ್ನ ಕೂಡ ಕ್ಲಿಕ್ ಮಾಡ್ಬಿಟ್ರೆ ಇಲ್ಲಿಂದ ನಾವು ಇಲ್ಲಿ ಡಿಲೀಟ್ ಆಪ್ಷನ್ಸ್ ಇದೆ ನೋಡಿ, ಇದನ್ನ ನಾವು ಡಿಲೀಟ್ ಮಾಡ್ಕೋಬಹುದು ಆರಾಮಾಗಿ ಇಲ್ಲಿಂದ ನಾವು ಡಿಲೀಟ್ ನೋಡಿ ಹೋಗೇ ಬಿಡ್ತದ ನೋಡಿ, ಎಕ್ದಮ್ ಕಟ್ ಆಗಿ ಮತ್ತೆ ಮುಂದಿಂದು ವಿಡಿಯೋ ಬಂದ್ಬಿಡ್ತು. ಓಕೆ, ನಾವು ಮಿಸ್ಟೇಕ್ ಆಗಿ ಈ ವಿಡಿಯೋನಲ್ಲಿ ನಾವೊಂದು ಸೆಂಟರ್ನ ಕಟ್ ಮಾಡ್ಬಿಟ್ವಿ ಮತ್ತೆ ಮರಳಿ ತಗೊಂಡ್ಬರೋದಕ್ಕೆ ಹೆಂಗಪ್ಪ ಅಂತ ಹೇಳಿದ್ರಪ್ಪ ಅಂದ್ರೆ ಇಲ್ಲೇ ಒಂದು ಮಾರ್ಕ್ ಇದೆ ನೋಡಿ ರೌಂಡ್, ಅದಕ್ಕೆ ಕ್ಲಿಕ್ ಮಾಡ್ರಿ. ಓಕೆ, 1 ಕ್ಲಿಕ್ ಮಾಡಿದ್ವಿ, 2 ಕ್ಲಿಕ್ ಮಾಡಿದ್ವಿ, 3 ಕ್ಲಿಕ್ ಮಾಡಿದ್ವಿ. ಮತ್ತೆ ನಮ್ಮ ಒಂದು ವಿಡಿಯೋ ಹೆಂಗಿತ್ತು ಹಂಗ ಆದ್ರೆ ಕರಿಬೇಕಂದ್ರೆ ನಮ್ಮ ಒಂದು ವಿಡಿಯೋ ಹೆಂಗಿತ್ತು ಮತ್ತೆ ಹಂಗೆ ಆಯ್ತು, ಎಲ್ಲೂ ಕಟ್ಟಿಲ್ಲ ಎಲ್ಲೂ ಮಿಸ್ಟೇಕ್ ಇಲ್ಲ, ಕರೆಕ್ಟ್ ಆಯ್ತು. ಇದನ್ನ ನಾವು ನೋಡಿದ್ವಿ. ಮತ್ತೆ ನಾವು ಕಲರ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಎಫೆಕ್ಟ್, ಇಲ್ಲಿ ನೋಡಿ ಎಲ್ಲಾ ಕಲರ್ ಎಫೆಕ್ಟ್ ಇದಾವೆ ನೋಡಿ. ಈಗ ಈ ತರ ಎಲ್ಲಾ ಕಲರ್ ನಾವು ಎಫೆಕ್ಟ್ ಮಾಡ್ಬೋದು. ಓಕೆ, ಆ ಒಂದು ಅಮೇಜಿಂಗ್ ಒಂದು ಮಾಡೋಣ ಅಂತೇಳಿ ಇದ್ರಪ್ಪ ಅಂದ್ರೆ ಈ ತರ ಒಂದು ಮಾಡ್ಬೋದು. ಓಕೆ, ಅಮೇಜಿಂಗ್ ಅಂದ್ರೆ ತೋರಿಸ್ತಾ ಇದೆ ನೋಡಿ. ನಮ್ಮ ಮನೆಯಲ್ಲಿ ಗಣಪ ತಗೊಂಡ್ಬರ್ತಿದ್ದಾರೆ. ಎಲ್ಲರಿಗೂ ಗಣಪ ಹಬ್ಬದ ಶುಭಾಶಯಗಳು. ಬನ್ನಿ ಹಾಗಾದ್ರೆ ಗಣಪನ ತಗೊಂಡ್ಬರೋಣ. ನಾನು ಇಲ್ಲಿ ಓಂನ ಚಿತ್ರ ಬಿಡಿಸ್ತಾ ಇದ್ದೇನೆ ನೋಡಿ. ಈ ತರ ನಾವು ಎಡಿಟಿಂಗ್ ಮಾಡಬಹುದಿಲ್ಲ. ಈ ತರ ನೋಡಿ, ಇವಾಗ ಇದು ಕಟ್ ಮಾಡಿದೆ ಮತ್ತೆ ಇದು ನಾವು ಕಟ್ ಮಾಡಿದೆ. ಇಲ್ಲಿ ನೋಡಿ ಸ್ಲೋ ಮೋಷನ್ ಮಾಡ್ತಾ ಇದೀನಿ, ಹೆಂಗ್ ಮಾಡ್ತಾ ಇದೀನಿ ನೋಡಿ. ಇದನ್ನ ನಾವು ತಗೋಬಹುದು. ಇಲ್ಲಿ ಟೈಮಿಂಗ್ ಇದೆ ನೋಡಿ, ಟೈಮಿಂಗ್ ನ ತಗೊಂಡ್ ನಾವು ಇಲ್ಲೇ ನಮಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಸ್ಲೋ ಮೋಷನ್ ಮಾಡ್ಕೋಬಹುದು. ಇಲ್ಲಿ ಚಾಲಾಗುತ್ತೆ ನೋಡ್ರಿ, ಸ್ಲೋ ಮೋಷನ್ ನೋಡಿ. ಇನ್ನ ಸ್ಲೋ ಮೋಷನ್ ಬೇಕಂದ್ರೂ ಕೂಡ ನಾವು 0.15 ತಗೊಂಡ್ಬಿಟ್ರೆ 0.5 ಬಂದ್ರೆ ನೋಡ್ರಿ ಎಷ್ಟು ಸ್ಲೋ ಆಯ್ತು ನೋಡಿ. ಈ ತರ ನಾವು ಸ್ಲೋ ಮೋಷನ್ ಕೂಡ ಮಾಡಬಹುದು. ಮತ್ತೆ ನಮಗೆ ಸ್ಪೀಡ್ ಬೇಕಂದ್ರೆ ಇಲ್ಲೇ ನೋಡಿ 2 ಪಾಯಿಂಟ್ ಇದೆಲ್ಲ ಅದರ ಮುಂದೆ 1 ಪಾಯಿಂಟಿಗೆ ಪೂರ ತಗ್ತೋನಕ್ ಹೋಗ್ಬೇಡ, ಬಹಳ ಸ್ಟ್ರಕ್ ಆಗ್ಬಿಡತ್ತೆ. ಕಟ ಹೆಂಗ್ ಸ್ಟ್ರಕ್ ಆಗತ್ತ ಅಂತ ಹೇಳ ನಿಮ್ಗೆ, ಹಂಗ ಆಗ್ಬಿಡತ್ತೆ. ಹಂಗ್ ಮಾಡೋದು ಬೇಡ ಅಂತ ಹೇಳಿ ಅದೇನೈತೆ 2 ಪಾಯಿಂಟ್ ನ ಒಳಗಡೆ ತಗೋಣ. ಓಕೆ, ಬನ್ನಿ ಹಿಂಗ ಆಗ್ಬಿಡತ್ತೆ. ಓಕೆ, ಇದನ್ನ ನಾವು ಇವಾಗ ಮತ್ತೆ ಮರಳಿ ನಮ್ಮ ವಿಡಿಯೋ ಹೆಂಗಿತ್ತು ಹಂಗ್ ಮಾಡೋಣ. ಅದೇ ಸೈಡ್ ಏನಿದೆ ರೋಡ್ ಮಾರ್ಕ್ ಬಾಣ ಅದಕ್ಕೆ ಕ್ಲಿಕ್ ಮಾಡಿ, ಮತ್ತೆ ಕ್ಲಿಕ್ ಮಾಡ್ರಿ, ಮತ್ತೆ ಒಂದು ಈ ತರ ನಾವು ಕ್ಲಿಕ್ ಮಾಡಿಬಿಟ್ರೆ ಇದು ಕರೆಕ್ಟ್ ಆಗತ್ತೆ. ಮತ್ತೆ ನಾವು ನಮ್ಮ ಒಂದು ಫೇಸ್ ಬೇಡ ಅಂದ್ರೆ ನೋಡ್ರಿ, ಇವಾಗ ಇಲ್ಲೇ ನಮ್ಮ ಒಂದು ಫೇಸ್ ಇಲ್ಲ, ನಮಗೆ ಫೇಸ್ ತೋರ್ಸೋದು ಇಷ್ಟ ಇಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೋದು ಗೊತ್ತಾ? ಇಲ್ಲೇ ನೋಡ್ರಿ, ಇವಾಗ ನಾವು ವಿಡಿಯೋನ ಎಡಿಟಿಂಗ್ ಮಾಡಿದೀವಿ, ಒನ್ಲಿ ಒಂದು ಕೈ ಇದೆ ಒಂದು ಕಾಲಿದೆ ಅಷ್ಟೇ, ನಮ್ಮ ಮುಖ ಇಲ್ಲ ಇದ್ರಲ್ಲಿ. ಓಕೆ, ಇವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲೇ ನಮ್ಮ ಏನು ಮಾತಾಡಿಲ್ರಿ ನಾವು, ಜನ ಇದ್ರು ಅವಾಗ ಏನು ಮಾತಾಡಕ್ ಆಗಿಲ್ಲ ಅಂದ್ರೆ ಇಲ್ಲಿಂದ ನಾವು ತಗೊಂಡು ಕೆಳಗಡೆ ರೆಕಾರ್ಡ್ ಅಂತ ಇದೆ ನೋಡಿ, ಅದಕ್ಕೆ ಕ್ಲಿಕ್ ಮಾಡ್ರಿ. ಇಲ್ಲಿಂದ ನಮ್ಮ ಒಂದು ರೆಕಾರ್ಡ್ ಏನ್ ಬೇಕೋ ಅದು ನಾವು ಮಾತಾಡ್ಬೋದು. ಬನ್ನಿ ಹಾಗಾದ್ರೆ. ಸೊ ಬನ್ನಿ ಹಾಗಾದ್ರೆ ನಾನು ಇವತ್ತು ಏನ್ ಮಾಡ್ತಾ ಇದ್ರೆ ಗಣಪ ತಗೊಂಡ್ಬರ್ತಾ ಇದ್ದೀನಿ. ಇವಾಗ ಏನ್ ಮಾಡ್ತಾ ಇದ್ದೀನಿ, ಗಣಪ ಇಡಕ್ಕೆ ಒಂದು ಅಕ್ಕಿನ ಹಾಕಿ ಇಲ್ಲೇ ನಾವು ಓಂ ಅನ್ನ ತೆಗಿಯೋಣ ಅಂತೇಳಿ. ಓಕೆ, ಈ ತರ ನಾವು ಮಾತಾಡ್ಬೋದು. ಅಗದಿ ಮಸ್ತ್ ಅನ್ಸತ್ರಿ ಅದು ನಿಮಗ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತಾ ಇದ್ರಂತ ನಿಮಗ ಒಂಥರ ಅನ್ಸತ್ರಿ. ಬರ್ತಾ ನಿಮಗ ಗೊತ್ತಾಗತ್ತ ಅದು ಹೆಂಗೈತೆ ಅನ್ನೋದು. ಓಕೆ, ಇದು ಹಚ್ಚ ಗ್ಯಾಸ್ ತೋರಿಸ್ತಾ ಇದ್ದೀನಿ ನೋಡಿ ಹೆಂಗೈತೆ ಅನ್ನೋದು. ಬನ್ನಿ ಹಾಗಾದ್ರೆ ನಾನು ಇವತ್ತು ಏನ್ ಮಾಡ್ತಾ ಇದ್ರೆ ಗಣಪ ತಗೊಂಡ್ಬರ್ತಾ ಇದ್ದೀನಿ. ಇವಾಗ ಏನ್ ಮಾಡ್ತಾ ಇದ್ರೆ ಗಣಪ ಇಡಕ್ಕೆ ಒಂದು ಅಕ್ಕಿನ ಹಾಕಿ ಇಲ್ಲಿ ನಾವು ಓಂ ಅನ್ನ ತೆಗಿಯೋಣ ಅಂತೇಳಿ. ನೋಡ್ರಿ ಹೆಂಗ ಅಮೇಜಿಂಗ್ ಅನ್ಸ್ತೋಡ್, ನೋಡ್ಬೇಕು ಅನ್ಸಾಕೋತೈತಿ, ನನಗ ನೋಡ್ಬೇಕು ಅನ್ಸಾಕೋತೈತಿ, ಮತ್ತೆ ಇನ್ನೊಬ್ಬರಿಗೆ ಹಂಗ. ಓಕೆ, ಇಲ್ಲಿ ನಾವು ಇದು ಆದ್ಮೇಲೆ ಮತ್ತೆ ಇದಕ್ಕೆ ಈಗ ನೋಡಿ ಇಲ್ಲಿ ಕಟ್ ಮಾಡಿದ್ವಲ್ಲ, ಇದಕ್ಕೆ ನಾವು ಒಂದು ಡಿಫರೆಂಟ್ ಡಿಸೈನ್ ಅನ್ನ ತಗೊಂಡ್ಬರ್ಬೋದು. ಇದಕ್ಕೆ ಕ್ಲಿಕ್ ಮಾಡ್ಬಿಟ್ರೆ ಇಲ್ಲಿ ನೋಡಿ ಇದಕ್ಕೆ ಒಂದು ಪ್ಲಸ್ ಇದೆಲ್ಲ, ಇದಕ್ಕೆ ಕ್ಲಿಕ್ ಮಾಡ್ಬಿಟ್ರೆ ನೋಡಿ ಈ ತರ ಬೂಮ್ ಅಂತೇಳಿ ಚೊಯ್ಕ್ ಅಂತೇಳಿ ಮತ್ತೆ ಎಕ್ದಮ್ ಚೇಂಜ್ ಆಗ್ಬಿಡುತ್ತೆ. ಓಕೆ, ಈ ತರ ನಾವು ಎಫೆಕ್ಟ್ ಅನ್ನ ತಗೊಂಡ್ಬರ್ಬೋದು ನೋಡಿ. ಈ ತರ ಎಫೆಕ್ಟ್ ಅನ್ನ ತಗೊಂಡ್ಬರ್ಬೋದು. ಬೇಡ ಇವೆಲ್ಲ ಬೇಡಪ್ಪ ಅಂದ್ರೆ ಸಿಂಪಲ್ ಲಾಜಿಕ್, ಕತ್ಲಾಗತ್ತೆ ಬೆಳಕಾಗತ್ತೆ, ಓಕೆ, ಕತ್ಲಾಗತ್ತೆ ಬೆಳಕಾಗತ್ತೆ, ಈ ತರನ ಸಿಂಪಲ್ ಆಗಿ ನಾವು ಮಾಡ್ಬೋದು. ಬೇಡಪ್ಪ ನಮಗೇನು ಬೇಡಪ್ಪ ಅಂದ್ರೆ ಮೇಲೆ ನೋನ್ ಇದೆ ಅದಕ್ಕೆ ಕ್ಲಿಕ್ ಮಾಡ್ಬಿಟ್ಟು. ಓಕೆ, ಇದು ಆದ್ಮೇಲೆ ಇಲ್ಲಿ ನಮಗೆ ಒಂದು ಫೋಟೋ ಬೇಕಲ್ಲ, ಇಲ್ಲಿ ಒಂದು ಫೋಟೋ ಬೇಕಲ್ಲ, ನಮಗೆ ಒಂದು ಏನೋ ಒಂದು ಮಾಡಕ್ಕೆ ಒಂದು ಫೋಟೋ ಬೇಕಲ್ಲ. ಇಲ್ಲಿ ನೋಡಿ ಒಂದು ಫೋಟೋನ ಕ್ಲಿಕ್ ಮಾಡಕ್ಕೂ ಆಪ್ಷನ್ಸ್ ಇದೆ ನೋಡಿ. ಓಕೆ, ಆ್ಯಂಡ್ ಸೇವ್. ಓಕೆ, ಅಲ್ಲಿ ಕ್ಲಿಕ್ ಮಾಡ್ಬಿಟ್ರೆ ನಮ್ಮ ಒಂದು ಫೋಟೋನ ಸೇವ್ ಆಗ್ಬಿಡುತ್ತೆ. ಓಕೆ ನೋಡಿ, ಸೇವ್ ನಮ್ಮ ಗ್ಯಾಲರಿಯಲ್ಲಿ ಹೋಗಿ ಕುಂತೈತೆ ಆಲ್ರೆಡಿ. ಓಕೆ, ಇಲ್ಲಿಂದ ನಾವು ಯಾವಾಗ ತಗೋಬೇಕು, ಇಲ್ಲಿಂದ ಎಲ್ಲಿ ಹೆಂಗ್ ತಗೋಬೇಕು ನಾವು, ಇವಾಗ ಮೀಡಿಯಾ ಇದೆ ನೋಡಿ, ಮೀಡಿಯಾದಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಬಂತು ನೋಡ್ರಿ. ಓಕೆ, ಇದು ಆದ್ಮೇಲೆ
ಕೆಳಗಡೆ ಒಂದು ಸಾಂಗ್ ಹಾಕ್ಬೇಕ್ರಿ. ಏನಂತಿದೆ, ಒಂದು ಸಾಂಗ್ ಹಾಕ್ಬೇಕು. ಇವಾಗ ನನ್ನ ಕಡೆ ಸಾಂಗೇ ಇಲ್ಲ ಅಂದ್ರೆ ಯೂಟ್ಯೂಬ್ ಎದಕ್ಕಿದೆ, ಯೂಟ್ಯೂಬ್ ಸ್ಟುಡಿಯೋ ಎದಕ್ಕಿದೆ, ಯೂಟ್ಯೂಬ್ ನೋಡಿ ಹೇಳ್ತೀನಿ. ಯೂಟ್ಯೂಬ್ ನಲ್ಲಿ ಯಾವುದೋ ಒಂದು ಸಾಂಗ್ ಇರಲಿ, ಯಾವುದೇ ಒಂದು ಮ್ಯೂಸಿಕ್ ಇಲ್ಲಿ ಡೌನ್ಲೋಡ್ ಮಾಡಿ ಅದು ಹಾಕೋಕ್ ಹೋಗ್ಬೇಕು. ಕಾಪಿರೇಟ್ ಬಿದ್ದರಪ್ಪ ಅಂದ್ರೆ 365 ದಿನ ಹೋಗೋದಿಲ್ಲ. ಕಾಪಿರೇಟ್ ಬಿತ್ತಪ್ಪ ಅಂದ್ರೆ 365 ದಿನ ಹೋಗೋದು. ಅದು ಏನಪ್ಪಾ ಅಂತ ಹೇಳಿ ನೆಕ್ಸ್ಟ್ ಒಂದು ವಿಡಿಯೋನು ಮಾಡಿಬಿಡ್ತೀನಿ, ಗೊತ್ತಾಗತ್ತೆ. ಓಕೆ, ನಮಗೆ ಒಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಾವು ಬಂದ್ವಿ, ನಮಗೆ ಇಲ್ಲಿ ಸಿಕ್ತು ಇವಾಗ ಸಾಂಗ್ಸ್. ಓಕೆ, ಇಲ್ಲಿ ನಾವು ಸರ್ಚ್ ಮಾಡ್ಬೋದು ನಮ್ಮ ಒಂದು ವಿಡಿಯೋನ ಟಾಪಿಕ್ ಯಾವುದಿದೆ. ಕುಕಿಂಗ್ ಇದೆಯಾ, ಟ್ರಾವೆಲ್ ಇದೆಯಾ, ಬ್ಲಾಗಿಂಗ್ ಇದೆಯಾ, ಕಾಮಿಡಿ ಇದೆಯಾ, ಸರ್ಚ್ ಮಾಡಿದ್ರೆ ಎಲ್ಲಾ ತರ ವಿಡಿಯೋನ ಸಾಂಗ್ ಮ್ಯೂಸಿಕ್ನ ಕೊಟ್ಬಿಡತ್ತೆ. ಓಕೆ, ಇಲ್ಲಿ ಸಿಂಪಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಇವಾಗ ಒಂದು ಯಾವುದೇ ಒಂದು ವಿಡಿಯೋನ ಡೌನ್ಲೋಡ್ ಮಾಡೋಣ. ಇಲ್ಲಿ ನೋಡಿ ಮೋಡ್ ಇದೆ. ಓಕೆ, ಇಲ್ಲೆಲ್ಲ ಸರ್ಚ್ ಮಾಡ್ಬೋದು ರೀ. ಸೌಂಡ್ ಎಫೆಕ್ಟ್ನು ಕೂಡ ಇದೆ, ಓಕೆ. ಕಿಡ್ಸ್, ಓಕೆ, ಕಿಡ್ಸ್ ಪ್ಲಾನಿಂಗ್. ಓಕೆ, ಮ್ಯೂಸಿಕ್ನ ನಾವು ಡೌನ್ಲೋಡ್ ಮಾಡೋಣ. ಇವಾಗ ಬನ್ನಿ, ಇದನ್ನ ನಾವು ಡೌನ್ಲೋಡ್ ಮಾಡೋದು ಹೆಂಗಂದ್ರೆ ಇಲ್ಲಿ ನೋಡಿ, ಲಾಸ್ಟಿಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಸ್ಟಿಗೆ ಒಂದು ಮ್ಯೂಸಿಕ್ ಕೂಡ ಚಾಲು ಆಗಿಬಿಡ್ತು. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಮ್ಯೂಸಿಕ್ ಚಾಲು ಆಗುತ್ತೆ. ಯಾಕಂದ್ರೆ ಹೆಂಗಿದೆ ಕೇಳಕ ಆಮೇಲೆ ನಾವು ಡೌನ್ಲೋಡ್ ಮಾಡ್ಕೋದು. ನಮ್ಮ ವಿಡಿಯೋಗೆ ಯಾವ್ದು ಸೆಟ್ ಆಗುತ್ತೆ ಅಂತ ಅದಾದ ವಿಡಿಯೋನ ನಾವು ಸೆಟ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ನಾವು ಇಲ್ಲಿ ಲಾಸ್ಟಿಗೆ ಬಂದ್ರೆ ಇಲ್ಲಿ ಡೌನ್ಲೋಡ್ ಅಂತ ಬರುತ್ತೆ ನೋಡಿ, ಡೌನ್ಲೋಡ್ ಮಾಡೋಣ. ಈ ಡೌನ್ಲೋಡ್ ನಮಗೆ ಡೀಟೇಲ್ಸ್ ಬೇಕಂದ್ರೆ ಇದನ್ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಒಂದು ಇರುತ್ತೆ, ಅದರ ಒಳಗಡೆ ಹೋಗಿ ಇಲ್ಲಿ ಬರ್ತಾ ಇದೆ ನೋಡಿ 60 MB ಇದೆ ಇರೋದು, 60 MB ಇದೆ. ಅದನ್ನ ನಾವು ಇವಾಗ ನೋಡೋಣ. ಭಾಳ ಇದೆ ಅದು 60 MB. ಹಾಲಿ ಇಲ್ಲಾಂದ್ರೆ ನಾನು ಇನ್ನೊಮ್ಮೆ ಯಾವ್ದಾದ್ರು ಸಣ್ಣದಿದ್ದು 26 ಇದೆ, ಬೇಡ ತಡಿ, ಸಣ್ಣದಿದ್ದು ಡೌನ್ಲೋಡ್ ಮಾಡ್ಕೊಂಡ್ಬಿಡೋಣ. ಜಲ್ದಿ ಆಗ್ಬಿಡತ್ತೆ ಕೆಲಸ, ಜಲ್ದಿ ಮಾಡೋಣ ಅಂತ. ಓಕೆ, ಇಲ್ಲಿ ನೋಡಿ, ಇದನ್ನ ನಾವು ನಮಗೆ ಯಾವ್ದು ಬೇಕಾಗಿದೆ, ಇಷ್ಟ ಆಗೈತಿ, ಇವಾಗ ನಾವು ಕೇಳಿಯಲ್ಲ, ಕಿವಿಯಿಂದ ಕೇಳಿ ಇಷ್ಟ ಆಗಿದೆ, ಅದನ್ನ ನಾವು ಡೌನ್ಲೋಡ್ ಮಾಡೋಣ ಅಂತೇಳಿ ಇಲ್ಲಿ ನಾವು ಡೀಟೇಲ್ಸ್ ಅನ್ನ ತಗೊಂಡು ಹೋಗೋಣ. ಇಲ್ಲಿ ಆಲ್ರೆಡಿ ನಮ್ಮ ಒಂದು ಸಾಂಗ್ ಡೌನ್ಲೋಡ್ ನಿಮಿಟಿಂದು ನಮ್ಮ ವಿಡಿಯೋ ನಿಮಿಟ್ ಇದೆ, ನಮ್ಮ ಸಾಂಗ್ನು ನಿಮಿಟ್ ಇದೆ. ಓಕೆ, ಆ ಸಾಂಗ್ ಎಲ್ಲ ಮ್ಯೂಸಿಕ್. ಓಕೆ, ವಿತೌಟ್ ಕಾಪಿರೈಟ್ ಅಂದ್ರೆ ಕಾಪಿರೈಟ್ ಬರೋದಿಲ್ಲ ಅದಕ್ಕೆ. ಓಕೆ, ಇದನ್ನ ನಾವು ಸಾಂಗ್ ಹೇಗೆ ಕೆಳಗಡೆ ತೊಗೊಂಡ್ಬರ್ಬೋದು, ನಮ್ಮ ಒಂದು ವಿಡಿಯೋ ಹಿಂದೆ ನಮ್ಮ ಒಂದು ಮ್ಯೂಸಿಕ್ ಬರುತ್ತೆ. ಅದು ಹೆಂಗಂದ್ರೆ ಇಲ್ಲಿ ಗ್ಯಾಲರಿ ಲೇಯರ್ ಅಂತ ಇದೆ ನೋಡಿ, ಲೇಯರ್ ಅಂತ ಕ್ಲಿಕ್ ಮಾಡಿ. ಓಕೆ, ಸಾರಿ, ಆಡಿಯೋ ಅಂತ ಇದೆ, ಆಡಿಯೋಗೆ ಕ್ಲಿಕ್ ಮಾಡಿ. ಆಡಿಯೋ ಅಂತ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಫೋಲ್ಡರ್ ಅಂತ ಇದೆ, ಅದಕ್ಕೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಅಂತ ಇದೆ, ಅದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ನಮ್ಮ ಒಂದು ಸಾಂಗ್ ಕ್ಲಾಪ್ಸ್ ಹೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ಒಂದು ಸಾಂಗ್ ಬಂತು. ಇವಾಗ ಇದನ್ನು ನಾವು ತಗೊಂಡಿಲ್ಲ. ಓಕೆ, ನೆಕ್ಸ್ಟ್ ಕೆಳಗಡೆ ಡೌನ್ಲೋಡ್ ಇದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ಪ್ಲಸ್ ತಗೊಂಡ್ಬಿಟ್ರೆ ಇಲ್ಲಿ ನಮ್ಮ ಒಂದು ಮ್ಯೂಸಿಕ್ ಚಾಲು ಆಗುತ್ತೆ. ಓಕೆ, ನಾವೊಂದು ಬ್ಲಾಗ್ ಇದೆ, ಬ್ಲಾಗಿಗೆ ಒಂದು ಮ್ಯೂಸಿಕ್ ಹಾಕ್ತಾ ಇದ್ದೀವಿ ಅಂದ್ರೆ ಒಂದು ಸಾಂಗ್ ಸ್ವಲ್ಪ ತಗೊಂಡ್ಬರ್ಬೇಕು. ಅದರ ಆವಾಜ್ ನಾವು ಮಾತಾಡ್ತಿರೋದು ಕೇಳಬೇಕಿಲ್ಲ, ಬರೀ ಮ್ಯೂಸಿಕ್ ಕೇಳ್ಕೊಂತ ಹೋಗ್ಬಿಡತ್ತೆ, ಹೌದಲ್ಲ. ಓಕೆ, 50 ಮಾಡ್ಬಿಡ್ತೀನಿ. ಓಕೆ, 50 ಮಾಡಿ ಒಂದು ವಿಡಿಯೋನ ಚಾಲು ಮಾಡೋಣ. ಸಂಜೆ ಇವತ್ತು ಈ ವಿಡಿಯೋದಲ್ಲಿ ಒಂದು ಅಮೇಜಿಂಗ್ ವಿಡಿಯೋ ಮಾಡ್ತಾ ಇದ್ವಿ. ಏನಪ್ಪಾ ಅಂದ್ರೆ ನಮ್ಮ ಮನೆಯಲ್ಲಿ ಗಣಪ ಬಂದಿದ್ದಾರೆ. ಎಲ್ಲರಿಗೂ ಗಣಪ ಹಬ್ಬದ ಶುಭಾಶಯಗಳು. ಬನ್ನಿ ಹಾಗಾದ್ರೆ ಗಣಪ ಎಂತ ನಸೀಬ್ ಆಯ್ತು ನೋಡ್ರಿ, ನಾನು ಈ ಸಾಂಗ್ ಕೇಳೇ ಇಲ್ಲ. ನಾನು ಒಂದು ಗಣಪನ ವಿಡಿಯೋ ಮಾಡ್ತಾ ಇದ್ದೀನಿ, ಇದು ಸಾಂಗ್ ದೇವ್ರ ಸಾಂಗನೇ ಬಂದ್ಬಿಟ್ಟಿದೆ ನೋಡ್ರಿ. ಎಂತ ನಸೀಬ್ ಐತೆ ಅನ್ನೋದು, ಈ ತರ ನಸೀಬ್ ಐತೆ. ಕೆಲಸ ಮಾಡಿ ವರ ಪಡ್ಕೋರೆ ಅಂತಾರಲ್ಲ, ವಾರೇ ವಾ ಇರ್ಲಿ. ಈ ತರ ನಾವು ಒಂದು ಮ್ಯೂಸಿಕ್ ನ ಹಾಕ್ಬೋದು. ಈ ಮ್ಯೂಸಿಕ್ ಜಾಸ್ತಿ ಅನ್ಸಾಕೋದು ಯಾಕಂದ್ರೆ ಈ ಮ್ಯೂಸಿಕ್ ನ ಮತ್ತೆ ನಾವು 30 ತೊಗೊಂಡ್ಬರ್ಬೋದು. 30% ಮಾಡಿ ಇಲ್ಲಿಂದ ಮತ್ತೆ ಒಂದು ಅಮೇಜಿಂಗ್ ವಿಡಿಯೋ ಮಾಡ್ತಾ ಇದ್ವಿ. ಏನಪ್ಪಾ ಅಂದ್ರೆ ನಮ್ಮ ಮನೆಯಲ್ಲಿ ಗಣಪ ಬಂದಿದ್ದಾರೆ. ಎಲ್ಲರಿಗೂ ಗಣಪ ಹಬ್ಬದ ಶುಭಾಶಯಗಳು. ಬನ್ನಿ ಹಾಗಾದ್ರೆ ಗಣಪನ ತಗೊಂಡ್ಬರೋಣ. ಅಗದಿ ಮತ್ತಾಗಿ ಓಕೆ, ಈ ತರ ನಾವು ಮಾಡ್ಬೇಕು. ಇಲ್ಲಿ ಬೇಡ ಅಂತ ನಮಗೆ ಸಾಂಗ್ ಬೇಡ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ನೋಡಿ ಡಿಲೀಟ್ ಅಂತ ಆಪ್ಷನ್ಸ್ ಇದೆ, ಡಿಲೀಟ್ ಮಾಡ್ಬೋದು. ಇಲ್ಲಿ ನಮಗೆ ಇಲ್ಲಿ ಮಠ ಬೇಕಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಕೆಳಗಡೆ ಹೋಗೋಣ. ಇಲ್ಲಿ ಒಂದು ಕಟ್ಟರ್ ಅಂತ ಇದೆ, ಅದು ಕಟ್ ನಾವು ಮಾಡ್ಬೋದು ನೋಡಿ. ಇಲ್ಲಿ ಮಠ ಬಂದ್ಬಿಡತ್ತ. ಇದು ಬೇಡಪ್ಪ ನಮಗೆ ಅಷ್ಟೇ ಸೆಂಟರ್ ಏನು ಕಟ್ ಮಾಡೋಣ. ಇಲ್ಲೊಂದು ಕಟ್ ಮಾಡಿ ಇಲ್ಲಿ ತಗೊಂಡ್ ಸಾಂಗ್ ಹಾಕೋಣ. ಓಕೆ, ಇಲ್ಲೊಂದು ಮತ್ತೆ ಕೂಡ ಇಲ್ಲೊಂದು ನೋಡಿ. ಈ ತರ ನಾವು ಮಾಡ್ಬೋದು. ನಮಗೆ ಎಲ್ಲಿ ಬೇಕೋ ಅದನ್ನ ನಮಗೆ ಎಲ್ಲಿಗೆ ಬೇಕೋ ಅಲ್ಲಿಂದ ಜಕ್ಕೊಂಡು ಹೋಗ್ಬೋದು ನಾವು. ಓಕೆ, ನೋಡಿ ಇದ್ರ ಮ್ಯಾಗ ನಾವು ಕ್ಲಿಕ್ ಮಾಡೋಣ. ಜೂಮ್ ಅನ್ಸುತ್ತೆ, ಸ್ವಾಯಿಂಗ್ ಎಲ್ಲಿ ಬೇಕೋ ಅಲ್ಲಿ ತಗೊಂಡ್ ಹೋಗ್ಬೋದು. ಓಕೆ, ಇಲ್ಲಿಂದ ಚಾಲು ಆಗುತ್ತೆ, ಮತ್ತೆ ಇಲ್ಲಿಂದ ಬಂದ್ ಆಗ್ಬಿಡುತ್ತೆ, ಮತ್ತೆ ಇಲ್ಲಿಂದ ಚಾಲು ಆಗುತ್ತೆ. ಓಕೆ, ರೈಟ್. ಇದು ಆದ್ಮೇಲೆ ನಾವು ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ರೆಕಾರ್ಡಿಂಗ್ ಆಯ್ತು. ನೆಕ್ಸ್ಟ್ ಇಲ್ಲಿ ಒಂದು ಕೆಳಗಡೆ ಒಂದು ಅಂಗಡಿ ಚಿತ್ರ ಆಯ್ತು ನೋಡಿ, ಅಗದಿ ಮಸ್ತಾಗಿ. ಕೆಳಗಡೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಎಲ್ಲಾನು ಸಿಗತ್ತೆ. ಆಯ್ತಾ, ಫ್ಯಾಕ್ಸ್ ಕಲರಿಂಗ್ ಸಿಗತ್ತೆ ನೋಡಿ. ಈ ತರ ನಾವು ಡೌನ್ಲೋಡ್ ಮಾಡ್ಕೊಂಡು ಕಲರಿಂಗ್ ಕೂಡ ಹಾಕ್ಬೋದು. ಈ ತರ ಅಮೇಜಿಂಗ್ ಫ್ಯೂಚರ್ ಇದೆ. ಆಡಿಯೋ ಈ ತರ ನೋಡ್ರಿ,
ಎಲ್ಲಾನು ಇಲ್ಲಿ ಎಲ್ಲ ಸೆಟ್ಟಿಂಗ್ಸ್ ಕೂಡ ಇದಾವೆ. ಓಕೆ ನೋಡಿ ಎಲ್ಲ ಹಿಂಗತ್ತೆ ಒಂದು ಫೋಟೋನ ಬರುತ್ತಲ್ಲ ಸ್ವೈಪ್ ಅಂತೇಳಿ ಮೊಯ್ಕ್ ಅಂತೇಳಿ ಅಂತ ಎಲ್ಲಾನು ಸಿಗತ್ತದೆ. ಓಕೆ ಈ ತರ ನಾವೆಲ್ಲಾನು ಮಾಡ್ಬೋದು. 3D ಎಫೆಕ್ಟ್ ಇದೆ, ಕಲರಿಂಗ್ ಇದೆ. ಓಕೆ ಇದು ಆದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎಡಿಟಿಂಗ್ ಮಾಡಿದೀವಿ, ಎಲ್ಲಾನು ತೋರಿಸ್ಬಿಟ್ಟಿದೀವಿ. ಮತ್ತೆ ನೆಕ್ಸ್ಟ್ ಏನಿದೆ ಅಂದ್ರೆ ಬಾಕಿ ಓಕೆ 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 ಹಾ ಇಲ್ಲಿ ನಮಗೆ ಒಂದು ಇದು ಏನಿದೆ ಅಗದಿ ಲಾಸ್ಟ್ನೇದು ಏನಿದೆ ನಮಗೆ ಇಷ್ಟ ಆಗಿದೆ. ಇಷ್ಟೇ ಒಂದು 30 ಸೆಕೆಂಡ್ ಕಟ್ ಮಾಡ್ಕೊಂಡು ನಾವು ಈಗ ಏನ್ ಮಾಡ್ಬೇಕಂದ್ರೆ ಇದನ್ನ ನಾವು ಮುಂದಕ್ಕೆ ಇಡ್ಬೇಕು, ಫಸ್ಟ್ ಇಡ್ಬೇಕು. ಅದಕ್ಕೆ ಅಗದಿ ಮಸ್ತ್ ಅನ್ಸುತ್ತೆ. ಓಕೆ ಇದನ್ನ ನಾವು ಡಬಲ್ ಮಾಡೋದು ಹೇಗಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಾವು ಡಬಲ್ ಮಾಡೋದು ಹೀಗೆ. ಇದು ಒಂದು ಮತ್ತು ಇದು ಒಂದು. ಇದನ್ನು ನಾವು ಮುಂದಕ್ಕೆ ತೊಗೊಂಡೋಗ್ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಸ್ಕೊಂಡು ಹೋಗ್ಬಿಟ್ರು ಅಂತ ಹೋಗುತ್ತೆ. ಓಕೆ ನೋಡಿ ಇಲ್ಲಿಂದ ನಮಗೆ ಒಂದು ಅಮೇಜಿಂಗ್ ಆಗುತ್ತೆ. ಇಲ್ಲಿ ನಾವು ಏನು ಮಾಡಬೇಕು, ಇದು ಇಂಟ್ರೋ ಮಾಡ್ಬೋದು. ಓಕೆ ಇಲ್ಲಿಂದ ಇಂಟ್ರೋ ನೋಡಿ, ಇದು ಇಂಟ್ರೋ ಇವಾಗ ಸಂಜೆ ಈ ಥರ ನಾವು ಮಾಡ್ಬೋದು. ಓಕೆ ಇದರಲ್ಲಿ ಭಾಳ ಅದಾವ್ರಿ, ಹೇಗೊಂದು ಕುಂತರ ಇದು 1 ಗಂಟೆ ಮಟ್ಟ ಆಗ್ಬಿಡುತ್ತೆ ವಿಡಿಯೋ. ಓಕೆ ಇದೆಲ್ಲ ನಿಮಗೆ ಅರ್ಧ ನಾನು ತೋರಿಸಿದ್ದೀನಿ. ಈಗ ಸಿಂಪಲ್ ಎಡಿಟಿಂಗ್ ಮಾಡೋದು ಹೇಗೆ ಅಂತೇಳಿ ಇಲ್ಲಿ ನಾವು ವಿಡಿಯೋ ಸೇವ್ ಮಾಡೋದನ್ನು ತೋರಿಸ್ಬಿಡ್ತೀನಿ. ಮೇಲೆ ಒಂದು ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ 1080 ಇದೆ, 4K ಇದೆ, QHD ಇದೆ, 1440 MP, 1080p ಇದೆ, 7HD 720 ಇದೆ. ಇಲ್ಲಿ ನಾವು ಮಾಡಬಹುದು. 25 ಪ್ಲೇ ಇದೆ, 30 ಇದೆ, ಮತ್ತು ಈ ಥರ ನಾವು ಮಾಡ್ಬೋದು. ಓಕೆ ವಿಡಿಯೋನ ಅಪ್ಲೋಡ್ ಮಾಡ್ತೀವಲ್ಲ, ಇದು 25 ಪ್ಲೇ ಅಂತ ಏನೋ ಇದೆ, ಆಗತ್ತೇನೋ ಗೊತ್ತಿಲ್ಲ. ಇಲ್ಲಿಂದ ನಾವು ಸೇವ್ ಮಾಡಿಬಿಟ್ರೆ ಇಲ್ಲಿ ಕೆಳಗಡೆ ನಮ್ಮ MBನೂ ಕೂಡ ತೋರಿಸ್ತಾ ಇದೆ ನೋಡಿ. ಇಲ್ಲಿ ನಾವು ಹೈನೂ ಮಾಡ್ಬೋದು, ಕಮ್ಮಿ ಮಾಡ್ಬೋದು. ಇದೇನೆಲ್ಲ ಒಂದೇ ಬರ ಹೈ ಮಾಡಿದ್ರು ಒಂದೇ, ಕಮ್ಮಿ ಮಾಡಿದ್ರು ಒಂದೇ. ಇಲ್ಲಿ ನಮಗೆ ಅಬೌಟ್ 320 MB 18 GB ಏನೋ ಅಂತ ಇದೆ. ಓಕೆ ಬೇಟರ್ ಓಕೆ 380 MBದು ವಿಡಿಯೋನ ಆಗ್ತಾಯಿದೆ. ಓಕೆ ಇಲ್ಲಿ ನಾವು ಸೇವ್ ಮಾಡಿಬಿಟ್ರೆ ಇಲ್ಲಿ ನಮ್ಮ ವಿಡಿಯೋ ಸೇವ್ ಆಗ್ತಾಯಿದೆ ನೋಡಿ. ಓಕೆ ವಿತೌಟ್ ವಾಟರ್ ಮಾರ್ಕ್ ಬರೋದಿಲ್ಲ. ಓಕೆ ಇಲ್ಲಿಂದ ಕ್ಯಾನ್ಸಲ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಇದೇ ಥರ ಮತ್ತೆ ಡಿಫ್ರೆಂಟ್ ವಿಡಿಯೋಗೆ ವೆಲ್ಕಮ್. ಸಿಗೋಣ ಹಾಗಾದರೆ. ಇವಾಗ ನಾವು ಕಳ್ಕೊಂಡ್ವಿ ಈಗ ಕಿಂಗ್ ಮಾಸ್ಟರ್ ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಹೇಗೆ ಎಡಿಟಿಂಗ್ ಮಾಡೋದು ಅಂತೇಳಿ ಸ್ಕಿಲ್ನ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಹಾಗೆ ನಾವು ಮಾಡ್ತಾ ಹೋದರೆ ನೋಡೋಣ ಮತ್ತೆ ಬೇರೆ ವಿಡಿಯೋದಲ್ಲಿ. ಬನ್ನಿ ಹಾಗಾದರೆ ಈ ವಿಡಿಯೋನ ಮತ್ತೆ ಕೂಡ ಡಿಫ್ರೆಂಟ್ ವಿಡಿಯೋನ ಮತ್ತೆ ಕೂಡ ಮಾಡೋಣಂತೆ. ಬನ್ನಿ ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್ ಬಾಯ್.